ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ದಿನ ನಾನು ಅಲಸಂದೆ ಕಾಳು, ಬದನೆಕಾಯಿ, ಆಲೂಗಡ್ಡೆ ಹಾಕಿ ಒಂದು ಸೂಪರಾದಂತಹ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ವೆಲ್ಕಮ್ ಟು ಇಂದು ಮತ್ತು ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇದು ಅನ್ನಕ್ಕೆ ಮತ್ತು ಚಪಾತಿ, ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಇಂದು ಮತ್ತು ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಲಸಂದೆ ಕಾಳನ್ನು ಒಂದು 100 ಗ್ರಾಮ್ನಷ್ಟು ಹಾಕ್ತಾಯಿದ್ದೀನಿ ಮತ್ತು ಒಂದು 1/4 kg ಬದನೆಕಾಯಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಒಂದೇ ಒಂದು ದೊಡ್ಡದಾದ ಆಲೂಗಡ್ಡೆಯನ್ನು ಹೆಚ್ಚಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ನಂತರ ಒಂದು 2.5 ಲೋಟದಷ್ಟು, ಅದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬದನೆಕಾಯಿ ತೊಟ್ಟನ್ನು ಕೂಡ ಹಾಕಿದ್ರೆ ತುಂಬಾ ಅದು ಚೆನ್ನಾಗಿರುತ್ತೆ, ತೊಟ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಅದನ್ನೆಲ್ಲ ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಜಲ್ ಹಾಕೋಣ. ಅಷ್ಟರೊಳಗೆ ಕುಕ್ಕರ್ ಕೂಗೋಷ್ಟರೊಳಗೆ ಈ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ 3, ಬ್ಯಾಡಗಿ ಮೆಣಸಿನ್ಕಾಯಿ 3 ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಕೆಂಪಗಾಗೋವರೆಗೂ ಹುರಿದಿದ್ದಾದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಸ್ವಲ್ಪ ಒಂದು 5 ನಿಮಿಷ ಬಿಡೋಣ. ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಇವಾಗ ನಂತರ ಇದಕ್ಕೆ 1.5 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು, 1/4 ಟೀ ಸ್ಪೂನ್ ಅಷ್ಟೇ ಸಾಕು ಧನಿಯಾ ಹಾಕ್ತಾಯಿದ್ದೀನಿ. ಧನಿಯಾ, ಜೀರಿಗೆ, ಮೆಣಸು, ಮೆಂತ್ಯ ನಾನು ಎಲ್ಲ ಮಿಕ್ಸ್ ಮಾಡಿ ಹುರಿದು ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ಹುಣಸೆ ಹಣ್ಣನ್ನು ನೀರು ಹಾಕಿ ನೆನೆಸಿ ಇಟ್ಕೊಳ್ಳೋಣ. ಅದು ನೆನೆಯೋಷ್ಟರೊಳಗೆ ಇದು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಧನಿಯಾ 1/4 ಟೀ ಸ್ಪೂನ್ನಷ್ಟು ತೊಗೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು 1 ಟೀ ಸ್ಪೂನ್ನಷ್ಟು ಗಸಗಸೆ, ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡಿರೋದನ್ನು ಹಾಕಿದ್ದೀನಿ. ಕೊಬ್ಬರಿ ಒಂದು ಹಿಡಿಯಷ್ಟು ಕೊಬ್ಬರಿನೂ ಕೂಡ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇವಾಗ ಮಿಕ್ಸಿಗೆ ಹಾಕಿದ್ದಾದಮೇಲೆ ಇವಾಗ ಕುಕ್ಕರ್ನೊಳಗಿರುವಂತಹ ಅಲಸಂದೆ ಕಾಳು, ಬದನೆಕಾಯಿ ಮತ್ತು ಆಲೂಗಡ್ಡೆ ಹೇಗೆ ಬೆಂದಿದೆ ಅಂತ ನೋಡೋಣ. ಇವಾಗ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇವಾಗ ಮಿಕ್ಸಿಗೆ ಹಾಕಿರುವಂತಹ ಮಸಾಲೆಯನ್ನು ಅದರೊಳಗೆ ಹಾಕೋಣ. ಅದರೊಳಗೆ ಹಾಕಿಬಿಟ್ಟು ಆ ಮಿಕ್ಸಿ ಜಾರ್ನೊಳಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ಹುಣಸೆ ಹಣ್ಣಿನ ರಸವನ್ನು, ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ, ಅದನ್ನು ಕಿವುಚಿ ಇಟ್ಕೊಂಡಿದ್ದೆ, ಆ ರಸನ ಇದರೊಳಗೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ರಸ ಇತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಂತರ ಒಂದು ಸ್ವಲ್ಪ ಬೆಲ್ಲ ಆಪ್ಷನ್ನು ಬೇಕಿದ್ದವ್ರು ಹಾಕೋಬೋದು, ಬೇಡ ಅಂದವರು ಇಲ್ಲ. ನಾನು ಹಾಕ್ತಾಯಿದ್ದೀನಿ. ನೋಡು, ಇಷ್ಟು ಬೆಲ್ಲ ಹಾಕಿದ್ರೆ ಸಾಕು. ಇವಾಗ ಎಲ್ಲನೂ ಒಂದ್ಕಿಂತ ಚೆನ್ನಾಗಿ ಚೆನ್ನಾಗಿ ಕೈ ಆಡಿಸೋಣ. ಅದನ್ನು ಕೈ ಆಡಿಸ್ಬಿಟ್ಟು ಒಲೆ ಮೇಲೆ ಆ ಕಡೆ ಇನ್ನೊಂದು ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ನಂತರ ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾಳು ಹಾಕಿ ಅದು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಇದು ಮರಳ್ತಾ ಇರುವಂತಹ ಸಾರಿಗೆ ಅದನ್ನು ಹಾಕೋಣ. ಇವಾಗ ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದಾಗಿದೆ, ಕರಿಬೇವಿನ ಸೊಪ್ಪಿನ ಹಾಕಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈ ಮರಳ್ತಾ ಇರುವಂತಹ ಸಾಂಬಾರಿಗೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮರಳೋದಕ್ಕೆ ಬಿಡಬೇಕು. ಚೆನ್ನಾಗಿ ಮರಳಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಒಂದು ಸರ್ತಿ ಕೈ ಆಡಿಸ್ಬಿಡೋಣ. ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಮರಳಿಸೋದಕ್ಕೆ ಬಿಡಬೇಕು. ಚೆನ್ನಾಗಿ ಮರಳಬೇಕು. ಮಧ್ಯದಿಂದ ಹೊರಗಡೆ ಬಂದರೆ ಅದು ಉಪ್ಪು ಸರಿಯಾಗಿದೆ ಅಂತ ಅರ್ಥ ಅಂತ ಅಂದ್ಬಿಟ್ಟು ಇವಾಗ ಉಪ್ಪು ನೋಡಿ, ಇವಾಗ ಮಧ್ಯದಲ್ಲಿ ಮರಳ್ತದೆ, ಎಲ್ಲನೂ ಒಂದೇ ಕಡೆ ಮರಳ್ತಾ ಇರೋದ್ರಿಂದ ಚೆನ್ನಾಗಿ ಎಲ್ಲನೂ ಹೊಂದ್ಕೊಂಡಿದೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಘಮಘಮಿಸುವ ಆಲೂಗಡ್ಡೆ, ಅಲಸಂದೆ ಕಾಳು, ಬದನೆಕಾಯಿ ಎಲ್ಲವನ್ನು ಹಾಕಿ ಸಾಂಬಾರು ರೆಡಿ. ಘಮಘಮಿಸುವ ಸಾಂಬಾರು ಘಮ ಅಂತ ಬರ್ತಾ ಇದೆ ವಾಸನೆ. ಇವಾಗ ಇದು ಚಪಾತಿ, ಮುದ್ದೆ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.